ಚಿಕ್ಕಬಳ್ಳಾಪುರದ ವೈದ್ಯಕೀಯ ಕಾಲೇಜು ಅತಿ ಕಡಿಮೆ ಅವಧಿಯಲ್ಲಿ ನಾವು ಆ ಕಾಮಗಾರಿಯನ್ನು ಮುಗಿಸಿದ್ವಿ. 3 ವರ್ಷ ಆಗ್ತಾ ಬಂತು, ನೀವಿನ್ನೂ ಕೂಡ ಆಸ್ಪತ್ರೆಯನ್ನ ತೆಗಿಲಿಲ್ಲ. ಆಸ್ಪತ್ರೆಯನ್ನ ಜನರ ಸೇವೆಗೆ ನೀವು ಮುಕ್ತ ಮಾಡಲಿಲ್ಲ. ಏನೋ ವ್ಯವಹಾರ ಆಗೋಗಿದೆ ಅಂತ ನನ್ನ ಮೇಲೆ ಸುಮ್ಮನೆ ದೋಷಾರೋಪಣೆ ಮಾಡಿದ್ರಿ. ಏನಾಯ್ತು ನಿಮ್ಮ 3 ವರ್ಷದ ಅಪಾದನೆ ಏನಾಯ್ತು ರೀ? ಏನ್ ಬಂದು ರಿಪೋರ್ಟು? ಸತ್ಯನ ಹೇಳಿ, ನಾಳೆ ಧೈರ್ಯ ಇದ್ರೆ ವೇದಿಕೆ ಮೇಲೆ ಸತ್ಯನ ಹೇಳೋದಿಕ್ಕೆ ಧೈರ್ಯ ಇದ್ರೆ ಹೇಳಬೇಕು ಅಂತ ನಾನು ನಿಮಗೆ ಆಗ್ರಹ ಮಾಡ್ತೇನೆ. ಮನರೇಗಾ ಆಂದೋಲನ ಚಿಕ್ಕಬಳ್ಳಾಪುರಕ್ಕೆ ಸಿಎಂ ಡಿಸಿಎಂ ಆಗಮನ. ಸಂಸದ ಎಂಸಿ ಸುಧಾಕರ್ ರಿಂದ ಕೆಲವು ಪ್ರಶ್ನೆಗಳ ಉತ್ತರಿಸಿ ಸವಾಲ್. ನಾಳೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ಮನರೇಗಾ ಬಚಾವು ಆಂದೋಲನ ನಡೆಯುತ್ತಿರುವುದಲ್ಲ, ಸಿಎಂ ಕುರ್ಚಿ ಅಲುಗಾಡದೆ ಭದ್ರಪಡಿಸಿಕೊಳ್ಳಲು ನಡೆಸುತ್ತಿರುವ ನಾಟಕ. 2.5 ವರ್ಷ ಅಧಿಕಾರ ನಡೆಸಿದ ನಿಮ್ಮ ಸರ್ಕಾರ ಬಯಲು ಸೀಮೆ ಭಾಗಕ್ಕೆ ನೀಡಿದ್ದ ಯಾವ ಭರವಸೆಗಳನ್ನ ಎಷ್ಟು ಈಡೇರಿಸಿದ್ದೀರಿ? ಉತ್ತರ ಕೊಡಿ. ಎತ್ತಿನಹೊಳೆ ನೀರು ಯಾವಾಗ ಹರಿಸ್ತೀರಿ? HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಯಾವಾಗ ಮಾಡ್ತೀರಿ? ಮೆಡಿಕಲ್ ಕಾಲೇಜು ಪ್ರಾರಂಭಿಸಿ 3 ವರ್ಷವಾದರೂ ಯಾಕೆ ಅಲ್ಲಿ ಆಸ್ಪತ್ರೆ ಪ್ರಾರಂಭಿಸಿಲ್ಲ? ನಾಳೆ ನೀವೇ ಸೇರಿಸುವ ಸಾವಿರಾರು ಜನರ ಮುಂದೆ ಉತ್ತರಿಸಿ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸವಾಲು ಹಾಕಿದ್ದಾರೆ. ನಾಳೆ ಚಿಕ್ಕಬಳ್ಳಾಪುರ ಹೊರವಲಯ ಆಗರಗುರ್ಕಿ R ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷ ಆಯೋಜಿಸಿರುವ ನರೇಗಾ ಬಚಾವೋ ಆಂದೋಲನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಐಸಿಸಿ ಮುಖಂಡರು, ಸಚಿವರಿದ್ದರು ಆಗಮಿಸಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಭಾಗದಲ್ಲಿ ಆಂದೋಲನ ಪ್ರಾರಂಭಿಸಿರುವ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಇದೇ ವೇದಿಕೆಯಲ್ಲಿ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಸವಾಲ್ ಹಾಕಿದ್ದಾರೆ. ತಮ್ಮ ಸ್ವಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಸುಧಾಕರ್, ಮಹಾತ್ಮ ಗಾಂಧಿ ಹೆಸರು ಬದಲಾಯಿಸಿದ ಕಾರಣಕ್ಕೆ ಎಲ್ಲರೂ ಕೊಡವಿಕೊಂಡು ಪ್ರತಿಭಟನೆಗೆ ಇಳಿದಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಷ್ಟೊಂದು ಆಸ್ಪತ್ರೆ, ವಿಶ್ವವಿದ್ಯಾಲಯಗಳಿಗೆ ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಹಾಗೂ ನೆಹರು ಅವರ ಹೆಸರುಗಳನ್ನು ಇಟ್ಟಿರಾ? ಆವಾಗ ಮಹಾತ್ಮ ಗಾಂಧಿ ಜ್ಞಾಪಕ ಬರಲಿಲ್ಲವೇ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿಷೇಧಿಸಿದ್ದ ಗೋವುಗಳನ್ನು ಕಟಾವು ಮತ್ತೆ ಪ್ರಾರಂಭಿಸಿದ್ದು ಗಾಂಧಿ ತತ್ವಕ್ಕೆ ವಿರೋಧವಲ್ಲವೇ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೂ ಮೊದಲು ನೀಡಿದ್ದ ಭರವಸೆ ಈಡೇರಿಸಿದ್ದೀರಿ ಎನ್ನುವುದಕ್ಕೆ ಉತ್ತರ ನೀಡಿ. ವಿಶೇಷವಾಗಿ ಬಯಲು ಸೀಮೆ ಜಿಲ್ಲೆಗಳಿಗೆ ನೀಡಿದ್ದ ಯಾವ ಬೇಡಿಕೆ ಈಡೇರಿಸಿದ್ದೀರಿ? HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಯಾಕೆ ಮಾಡಲು ಮುಂದಾಗಿಲ್ಲ? 14,000 ಕೋಟಿಯಿಂದ ಈಗ 30,000 ಕೋಟಿಗೆ ಏರಿದ ಎತ್ತಿನಹೊಳೆ ನೀರು ಸಕಲೇಶಪುರ ದಾಟಿ ಸಾಸನದವರೆಗೂ ಬಂದಿದೆಯಾ ಇಲ್ವಾ? ಯಾವಾಗ ನಮಗೆ ನೀರು ಕೊಡ್ತೀರಿ? ಮೆಡಿಕಲ್ ಕಾಲೇಜ್ ಓಪನ್ ಆಗಿ 3 ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಕಾಲಿಟ್ಟುತ್ತಿದ್ದರೂ ಇನ್ನೂ ಆಸ್ಪತ್ರೆ ಯಾಕೆ ಪ್ರಾರಂಭಿಸಿಲ್ಲ? ಮಂಚೇನಹಳ್ಳಿ ತಾಯಿ ಮಕ್ಕಳ ಆಸ್ಪತ್ರೆ ಎಲ್ಲಿಗೆ ಬಂತು? ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿರುವ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಪೀಠೋಪಕರಣ ಮತ್ತು ಸಿಬ್ಬಂದಿ ಕೊಟ್ಟು ಲೋಕಾರ್ಪಣೆ ಮಾಡದೆ ಯಾಕೆ ಸುಮ್ಮನಿದ್ದೀರಿ? ಹೀಗೆ ಒಟ್ಟಿಗೆ 30 ಪ್ರಶ್ನೆಗಳನ್ನು ಕೇಳಿ ಎಲ್ಲ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಸೇರಿದ ಸಾವಿರಾರು ಜನರ ಮುಂದೆ ಉತ್ತರ ನೀಡಬೇಕೆಂದು ಸವಾಲು ಹಾಕಿದರು. ಕಾಂಗ್ರೆಸ್ನವರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ವತಿಯಿಂದ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಇದು ರಾಜ್ಯದಲ್ಲಿ ಹಲವು ಕಡೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲನೇ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದೆ. ನರೇಗಾ ಬಚಾವೋ ಆಂದೋಲನ ಅಂತೇಳಿ ಕಾಂಗ್ರೆಸ್ನವರು. ಬಹುಶಃ ನಾನು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕ್ಕೆ ಬಯಸ್ತೇನೆ, ಇದು ನರೇಗಾ ಬಚಾವೋ ಆಂದೋಲನಕ್ಕಿಂತ ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿ ಬಚಾವೋ ಆಂದೋಲನ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ರಕ್ಷಣೆ ಮಾಡುವಂತ ಆಂದೋಲನವನ್ನು ಮಾಡಿದ್ರೆ ಚೆನ್ನಾಗಿದೆ. ನೀವುಗಳು ಸರ್ಕಾರ ಬರಕ್ ಮುಂಚೆ ಬಯಲು ಸೀಮೆಗೆ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿಗಳು ಯಾವಾಗಲೇ ಆಗಲಿ ಆಂದೋಲನಕ್ಕಾದ್ರೂ ಬರಲಿ, ಕಾರ್ಯಕ್ರಮಕ್ಕಾದ್ರೂ ಬರಲಿ, ಚಿಕ್ಕಬಳ್ಳಾಪುರಕ್ಕೆ ಬರೋದು ನಾವು ಸ್ವಾಗತ ಮಾಡ್ತೇವೆ. ಆದರೆ ಕಳೆದ 3 ವರ್ಷಗಳಲ್ಲಿ
ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಕೊಡುಗೆ ಏನು? ಪಾಪ ಇಲ್ಲಿನ ಶಾಸಕರು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವು ಜಿಲ್ಲೆಗಳ ಸಚಿವರುಗಳು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಕೋಲಾರ ಜಿಲ್ಲೆಯಿಂದ, ಬಹುಶಃ ತುಮಕೂರು ಜಿಲ್ಲೆಯಿಂದ, ಈ ಜಿಲ್ಲೆಯಿಂದ ಎಲ್ಲರೂ ಕೂಡ 1 ಲಕ್ಷ ಜನ ಸೇರಿಸಬೇಕು ಅಂತೇಳಿ ಎಲ್ಲ ರೀತಿಯ ಒಂದು ಮೊಬಿಲೈಸಿಂಗ್ ಮಾಡ್ತಾ ಇದ್ದಾರೆ. ಜನರನ್ನ ಸೇರಿಸಬೇಕು ಅಂತೇಳಿ ಅದಕ್ಕೆ ಬೇಕಾದಂತ ಸರ್ಕಾರಿ ಬಸ್ಸುಗಳನ್ನ, ಏನೆಲ್ಲ ಸರ್ಕಾರದಿಂದ ಅಧಿಕಾರಿಗಳನ್ನ ಎಲ್ಲರನ್ನು ಬಳಸ್ಕೊಂಡು ಈ ಒಂದು ಸಭೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಡಲಿ, ನಮ್ದೇನು ತಕರಾರಿಲ್ಲ. ಬಯಲು ಸೀಮೆಗೆ ನೀವು ಮಾಡಿದಂತ ಆತ್ಮವಂಚನೆ ಬಗ್ಗೆ ಕೂಡ ತಾವು ಹೇಳ್ಬೇಕಾಗ್ತದೆ ವೇದಿಕೆ ಮೇಲೆ. ಉದಾಹರಣೆಗೆ ಎತ್ತಿನಹೊಳೆ ಯೋಜನೆ, ಇದನ್ನ ಮೊನ್ನೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬಸವರಾಜ ಬೊಮ್ಮಾಯಿರವರು ಭಾರಿ ನೀರಾವರಿ ಸಚಿವರಿದ್ದಾಗ ಇದನ್ನ ಎತ್ತಿನಹೊಳೆ ಯೋಜನೆಯನ್ನ ರೂಪಿಸಿದಂತೆ. ಅದನ್ನು ಪ್ರಾರಂಭ ಮಾಡಿದ್ದು 2013ರಲ್ಲಿ, 14 12 ವರ್ಷ ಆಯ್ತು. ಈಗ 8,000 ಕೋಟಿಯಲ್ಲಿ ಪ್ರಾರಂಭ ಆದಂತದ್ದು 14,000 ಆಯ್ತು. 14,000 ಹೋಗಿ 24,000 ಕೋಟಿ ಆಯ್ತು. 24,000 ಕೋಟಿ ಹೋಗಿ ಈಗ 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎತ್ತಿನಹೊಳೆ ನೀರು ಮಾತ್ರ ಸಕಲೇಶ್ಪುರದಿಂದ ಅಲ್ಲೇ ಇದೆ, ಹಾಸನದ ಹತ್ರನೋ ಚಿಕ್ಕಮಗಳೂರು ಹತ್ರನೋ ಇದೆ. ಇನ್ನೂ ಕೂಡ ತುಮಕೂರು ಹತ್ರ ಕೂಡ ಬರಲಿಲ್ಲ. ಆದ್ರೆ ಮೊನ್ನೆ ನೋಡಿದೆ ನಾನು, ಮಾನ್ಯ ಕೃಷ್ಣ ಬೈರೇಗೌಡರು ಏನೋ ಸಭೆ ಮಾಡಿ 27 ಒಳಗಡೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅನ್ನೋ ಮಾತನ್ನ ಎಲ್ಲೋ ಹೇಳಿದ್ದಾರೆ, ನಾನು ನೋಡಿದೆ. ಈ ರೀತಿಯಲ್ಲಿ ಎಷ್ಟು ಬಾರಿ ಸುಳ್ಳನ್ನ ಹೇಳಿ ನೀವು ಅಧಿಕಾರವನ್ನ ಪಡಿತೀರಿ, ಇದ್ರ ಬಗ್ಗೆ ಕೂಡ ನೀವು ಉತ್ತರಿಸಬೇಕು. ಚಿಕ್ಕಬಳ್ಳಾಪುರದ ವೈದ್ಯಕೀಯ ಕಾಲೇಜು ಅತಿ ಕಡಿಮೆ ಅವಧಿಯಲ್ಲಿ ನಾವು ಆ ಕಾಮಗಾರಿಯನ್ನು ಮುಗಿಸಿದ್ವಿ. 3 ವರ್ಷ ಆಗ್ತಾ ಬಂತು, ನೀವಿನ್ನೂ ಕೂಡ ಆಸ್ಪತ್ರೆಯನ್ನ ತೆಗಿಲಿಲ್ಲ. ಆಸ್ಪತ್ರೆಯನ್ನ ಜನರ ಸೇವೆಗೆ ನೀವು ಮುಕ್ತ ಮಾಡಲಿಲ್ಲ. ಏನೋ ವ್ಯವಹಾರ ಆಗೋಗಿದೆ ಅಂತ ನನ್ನ ಮೇಲೆ ಸುಮ್ಮನೆ ದೋಷಾರೋಪಣೆ ಮಾಡಿದ್ರಿ. ಏನಾಯ್ತು ನಿಮ್ 3 ವರ್ಷದ ಅಪಾದನೆ ಏನಾಯ್ತು ರೀ? ಏನ್ ಬಂದು ರಿಪೋರ್ಟು? ಸತ್ಯನ ಹೇಳಿ, ನಾಳೆ ಧೈರ್ಯ ಇದ್ರೆ ವೇದಿಕೆ ಮೇಲೆ ಸತ್ಯನ ಹೇಳಲಿಕ್ಕೆ ಧೈರ್ಯ ಇದ್ರೆ ಹೇಳಬೇಕು ಅಂತ ನಾನು ನಿಮಗೆ ಆಗ್ರಹ ಮಾಡ್ತೇನೆ. ಯಾಕೆ ನೀವು ಆಸ್ಪತ್ರೆಯನ್ನ ನಮ್ಮ ಜನರಿಗೆ ಸೇವೆಗೆ ಒದಗಿಸಲಿಲ್ಲ ಇನ್ನೂ 3 ವರ್ಷ ಆದ್ಮೇಲೆ ಕೂಡ ಅನ್ನೋದಕ್ಕೂ ಕೂಡ ನೀವು ಆನ್ಸರ್ ಮಾಡಬೇಕು. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು 4 ಕಡೆ ಸಿದ್ಧ ಆಗಿ 3 ವರ್ಷ ಆಗ್ತಾ ಬಂತು. ಉಪಕರಣ ಇಲ್ಲ, ಸಿಬ್ಬಂದಿ ಇಲ್ಲ, ಅಲ್ಲಿ ಹೆಗ್ಣಗಳು, ನಾಯಿಗಳು ವಾಸ ಮಾಡುವಂತ ಪರಿಸ್ಥಿತಿಗೆ ತಂದಿದ್ರಿ. ನಾಚಿಕೆ ಆಗೋದಿಲ್ಲ ನಿಮಗೆ? ಈ ರಿಪೋರ್ಟ್ ಕಾರ್ಡ್ ಹೇಳಿ ನಾಳೆ ದಿವಸ ಮಂಚೇನಹಳ್ಳಿ ಹೊಸ ತಾಲೂಕಿನಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ, ಸಾಮಾನ್ಯ ಜನರಿಗೆ ಆಸ್ಪತ್ರೆ, ವಿನೂತನವಾದಂತ ಆಸ್ಪತ್ರೆ ಮಾಡಿದ್ದೀವಿ. ಅಲ್ಲಿ ಕೂಡ ಇವತ್ತು ನಾಯಿಗಳು, ಹೆಗ್ಗಣಗಳು ಇವು ವಾಸ ಮಾಡ್ತಾ ಇದ್ದಾರೆ. ಇದರ ಕಡೆ ಇಲ್ಲಿನ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಮಾಡಿ, ಜನ ಸೇರಿಸಿ ಆಂದೋಲನ ಮಾಡಿ ಯಾವುದಕ್ಕೆ ಆಂದೋಲನ ಮಾಡ್ತಾ ಇದ್ದೀರಿ? ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತಂದಿದ್ದಾರೆ ನರೇಗಾದಲ್ಲಿ. ಇರುವಂತ ಮಮಕಾರ, ಎಷ್ಟು ಗೌರವ ನಾವು ನೋಡಿಲ್ವಾ? ನಿಮ್ಗೆ ಆ ರೀತಿಯಲ್ಲಿ ನಿಜವಾದಂತ ಅವ್ರ ಬಗ್ಗೆ ಶ್ರದ್ಧೆ, ಗೌರವ ಇದ್ದಿದ್ರೆ ಈ ದೇಶದ 400 ರಾಷ್ಟ್ರೀಯ ಸಂಸ್ಥೆಗಳ ಹೆಸರುಗಳನ್ನ
ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಹೆಸರುಗಳನ್ನು ಯಾಕೆ ಇಡ್ತಾ ಇದ್ದೀರಿ? ಮಹಾತ್ಮ ಗಾಂಧಿಯನ್ನ ಹೆಸರು ಇಡ್ತಾ ಇದ್ದೀರಿ ನೀವು. ಸಂಜಯ್ ಗಾಂಧಿ ಅವರ ಕೊಡುಗೆ ಏನಿ ದೇಶಕ್ಕೆ? ಆಸ್ಪತ್ರೆಗೆ ಇಟ್ಟಿದ್ದೀರಿ ನೀವು, ಸಂಜಯ್ ಗಾಂಧಿ ಆಸ್ಪತ್ರೆಗೆ. ಯಾಕೆ ಅವಾಗ ಮಹಾತ್ಮ ಗಾಂಧಿ ಅವರ ಹೆಸರು ನೆನಪು ಬರ್ಲಿಲ್ವ? ಬಹಳ ಈಗ ಗಲ್ಲಿ ಒಂದು ವೈನ್ ಸ್ಟೋರ್ ಗೊತ್ತಾ ನಿಮಗೆ? ರಸ್ತೆಗೆ ಒಂದು ವೈನ್ ಸ್ಟೋರ್. ಮದ್ಯಪಾನನ ನಿಷೇಧ ಮಾಡಬೇಕು ಅಂತ ಹೇಳಿದ ಯಾರಪ್ಪ? ಮಹಾತ್ಮ ಗಾಂಧೀಜಿಯವರ ಆಶಯಗಳಲ್ಲಿ ಒಂದು ಬಲವಾದಂತ ಆಶಯ. ಇವತ್ತು ಕರ್ನಾಟಕ ಸರ್ಕಾರ ಹೇಳಿ ನಾಳೆ ದಿವಸ ಮುಖ್ಯಮಂತ್ರಿಗಳು ಬಂದು ನಮ್ಮ ಹಣ ಕಡಿಮೆ ಆಗಿದೆ, ಖಜಾನೆಯಲ್ಲಿ ಸಾಲ ಜಾಸ್ತಿ ಆಗ್ತಾ ಇದೆ, ಸಾಲ ಬಡ್ಡಿ ತೀರಿಸಬೇಕಾಗಿದೆ, ಅದಕ್ಕೆ ನಾನು ಬೀದಿಯಲ್ಲಿ ಒಂದು ವೈನ್ ಸ್ಟೋರ್ ಮಾಡ್ತಾ ಇದ್ದೀನಪ್ಪ, ಕುಡ್ಕೊಂಡು ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ. ಹೌದಲ್ಲಪ್ಪ? ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಬಹಳ ಗೌರವ ಅಲ್ಲ ಇವರಿಗೆ? ಮತ್ತೆ ನಿಷೇಧ ಯಾಕೆ ಮಾಡೋದಿಲ್ಲ? ಮದ್ಯಪಾನ ನಿಷೇಧ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾಳೆ ನೀವು ಇತಿಹಾಸದಲ್ಲಿ ಹೋಗ್ತೀರಿ. ಮಹಾತ್ಮ ಗಾಂಧೀಜಿಯವರ ಆದರ್ಶವನ್ನು ಪಾಲಿಸಿದಂತ ಮೊದಲನೇ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ನೀವು ಹೆಸರು ಬರ್ತದೆ ಮಾಡಿ. ಮಹಾತ್ಮ ಗಾಂಧೀಜಿಯವರು ಮೂರನೇ ದೊಡ್ಡ ಆಶಯ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರು ಚಿಮುಲ್ ನಿರ್ದೇಶಕ ಕೆವಿ ನಾಗರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ, ಮರಳುಕುಂಟೆ ಕೃಷ್ಣಮೂರ್ತಿ, ಅವಲಕೊಂಡರಾಯಪ್ಪ, ರಾಮಸ್ವಾಮಿ, ರಾಮಲಿಂಗಾರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು.